ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶ್ರೀಧರ್, ಈಗ ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ, ಯಾರ ಮನೆಯಲ್ಲಿ ಬಂಡಿದೇವರಿದ್ದರು, ಸೌದಿ ಅರೇಬಿಯಾದಲ್ಲಿ ಯಾರು ಕೂತಿದ್ರು, ಯಾರ ಮನೆಯಲ್ಲಿ ಹಬ್ಬ ಮಾಡ್ತಾಯಿದ್ರು, ಯಾವ ಊರಲ್ಲಿ ಜಾತ್ರೆ ಮಾಡ್ತಾಯಿದ್ರು ಅಲ್ಲ. ಒಂದು ಟೆರರಿಸ್ಟ್ ಅಟ್ಯಾಕ್ ಆದಮೇಲೆ ಯಾರ ಬಿಹೇವಿಯರ್, ಯಾರ ಮಾತುಗಳು ಹೇಗಿದ್ದು ಅದು ವಿಚಾರ ಆಗಬೇಕು ಈ ದೇಶದಲ್ಲಿ, ಮತ್ತು ಕ್ರಮಗಳು ಯಾರೊಂದಿಗೆ ಯಾರು ನಿಂತರು ಅವತ್ತಿಗೆ ಅನ್ನೋದು. ಅವ್ರು ಹೇಳ್ತಾ ಇದ್ರು, ಈಗ ಅವರ ತ್ರಿಬಲ್ ರೈಡಿಂಗ್ ಹೋಗ್ತಾರೆ, ನಾನು ಅದನ್ನು ಕೇಳಿದೆ. ಅದನ್ನು ಇಂಥ ಮನಸ್ಥಿತಿಗಳೇ ಇಟ್ಕೊಂಡು ನಾವು ಒಂದು ಮಾತಿದೆ, ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಎರಡೂ ನಮ್ಮ ಕಡೆ ಕಲ್ಲೆಸಿತಾ ಇರ್ತಾರೆ. ಪ್ರತಿಯೊಬ್ಬನ ಕಡೆಗೂ ನಾನು ಕಲ್ಲೆಸ್ಕೊಂಡೇ ಕೂತ್ಕೊಂಡ್ರೆ ನಾನು ಜರ್ನಿ ಹೋಗೋದು ಯಾವಾಗ ಅಂತ, ನನ್ನ ಪ್ರಯಾಣ ಮುಗಿಸೋದು ಯಾವಾಗ? ನಾನು ಪ್ರತಿಯೊಬ್ಬರ ಕಡೆ ನಾನು ಕಲ್ ತೊಗೊಂಡು ಹೊಡಿತಾನೆ ಇರಬೇಕು, ನನ್ನ ಪ್ರಯಾಣ ಆಗೋದೇ ಇಲ್ಲ ಅಂಥೇಳಿ ಇಂಥ ವಿಚಾರಗಳಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆದಾಗ ಒಂದು ದೇಶಕ್ಕೆ ಉಳಿದ ರಾಜಕೀಯ ಪಕ್ಷಗಳು ಹೇಗೆ ಬೆಂಬಲ ಕೊಡಬೇಕು ಅಂತ. ಸರ್, ಇಷ್ಟೆಲ್ಲ ಆಯ್ತಲ್ಲ, ಸಂತೋಷ್ ಲಾಡು ಇಲ್ಲಿಂದ ಹೋದ್ರು, ಕೇಂದ್ರ ಸರ್ಕಾರ ಕನಿಷ್ಠ ಪಕ್ಷ ಅಲ್ಲಿಂದ ಬರೋರ್ಗೆ ವ್ಯವಸ್ಥೆ ಕೂಡ ಮಾಡ್ಲಿಲ್ಲ ಸರ್. ತೇಜಸ್ವಿ ಸೂರ್ಯ ಇವತ್ತು ಮಾತಾಡಿದ್ರು, ರಾಜ್ಯ ಸರ್ಕಾರ 10 ಲಕ್ಷ ರೂಪಾಯಿ ಕೊಟ್ಟಿದೆ ಅಂತ. ನಾನು 10 ಲಕ್ಷ 1 ರೂಪಾಯಿ ಕೊಡ್ತೀನಿ, 1 ಕೋಟಿ ಆದ್ರೂ ಕೊಡಬೇಕಾಗಿತ್ತು ಅಂತ. ಕೇಂದ್ರ ಸರ್ಕಾರ ಏನ್ ಕೊಟ್ರು ಸರ್? ಅಧಿಕಾರದಲ್ಲಿ ಇದ್ದೀರಿ ತಾನೆ, ಸತ್ತಿರೋದು ಈ ರಾಷ್ಟ್ರದ ಪ್ರಜೆಗಳು ತಾನೆ, ಕೇಳಿ ಏನ್ ಕೊಟ್ರಿ? ಏನ್ ಕೊಟ್ರಿ? ಇವತ್ತು ಸಂತೋಷ್ ಲಾಡ್ ಅಲ್ಲಿ ಹೋದ್ರು, ಅಲ್ಲಿಂದ ಸ್ವಂತ ಖರ್ಚಿಂದ ಸರ್ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡ್ತು, ರಾಜ್ಯ ಸರ್ಕಾರ ಅವ್ರನ್ನ ಕಳಿಸಿ ಅಲ್ಲಿಂದ ಕರ್ಕೊಂಡ್ ಬರುವಂತ ವ್ಯವಸ್ಥೆ ಆದ್ರೂ ಮಾಡಿದ್ರಿ. ನೀವು ತೇಜಸ್ವಿ ಸೂರ್ಯ ಅಲ್ಲೇ ಇದ್ರಿ ತಾನೆ, ನೀವು ಅಲ್ಲೇ ಇದ್ರಿತಾನೆ. ಕೇಂದ್ರ ಸರ್ಕಾರಕ್ಕೆ ವ್ಯವಸ್ಥೆ ಮಾಡಬೇಕಾಗಿತ್ತು, ಇಲ್ಲಿ ಪ್ರಯಾಣಿಕರನ್ನ ಸೇಫ್ ಆಗಿ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ. ವೈ ಯು ನಾಟ್ ಟೇಕ್ ರಿಸ್ಕ್? ಯಾಕೆ ತಗೊಂಡಿಲ್ಲ ರಿಸ್ಕ್? ಇವತ್ತು ಆದಿ ಬೀದಿಲಿ ಹೋಗೋ ತರ ಮಾತಾಡ್ತಿರಲ್ಲ, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು, ನಿಮ್ಗೊಂದು ಜವಾಬ್ದಾರಿ ಇಲ್ವಾ? ನೀವು ಹೇಳ್ಬೇಕಾಗಿತ್ತು, ಇಲ್ಲಿ ವ್ಯವಸ್ಥೆ ಮಾಡಿದೀವಿ, ನೀವು ಯಾರು ಬರಬೇಡಿ, ನೀವು ಅಲ್ಲೇ ಇರಿ, ನಾನು ಇಲ್ಲೇ ಇದ್ದೀನಿ, ನಾನು ಇಲ್ಲಿಂದಾನೆ ನಿಮ್ಗೆ ಇಲ್ಲಿರುವಂತಹ ಎಲ್ಲಾ ಪ್ರಯಾಣಿಕರನ್ನ ಕನ್ನಡಿಗರನ್ನ ನಾನು ಸುರಕ್ಷಿತವಾಗಿ ಕಳಿಸ್ತೀನಿ ಅಂದ್ರೆ ನಾವು ಹೋಗ್ತಾನೆ ಇರ್ಲಿಲ್ಲ. ನೀವು ಸಿಟಿಸನ್ ಆಗಿ ನೀವು ರೆಸ್ಪಾನ್ಸಿಬಲ್ ಕಳ್ಕೊಂಡಿಲ್ವಾ? ಇವತ್ತು ನೀವು ಒಬ್ಬ MP ಆಗಿ ಕಳ್ಕೊಂಡ್ರಲ್ಲ, ಆ ಜವಾಬ್ದಾರಿಯನ್ನ ಪರಿಹಾರದ ರಾಜಕಾರಣ ಏನು ಅಂತ ಅಶೋಕ್ ಗೌಡ್ರೆ ಈಗ ತೇಜಸ್ವಿ ಸೂರ್ಯ ಹೇಳ್ಬಿಟ್ರು ಏನಂತ, 10 ಲಕ್ಷ ಕೊಟ್ಟಿದ್ದಾರೆ, ನಾನು ಎಲ್ಲ ಕಡೆ, ಅದು ತೇಜಸ್ವಿ ಸೂರ್ಯನ ಪಾಕೆಟಿಂದ ಕೊಟ್ಟಿದ್ದಲ್ಲ, ಜನಗಳಿಂದ ಕಲೆಕ್ಟ್ ಮಾಡಿಬಿಟ್ಟಿದ್ದೀನಿ, 10 ಲಕ್ಷದ 1 ರೂಪಾಯಿ ನಾನು ಕೊಡ್ತಾ ಇದ್ದೀನಿ, ಸರ್ಕಾರ 1 ಕೋಟಿ ಆದರೂ ಕೊಡಬೇಕಾಗಿತ್ತು ಅಂತ ಹೇಳಿ ವಯಸ್ಸಾ ವರ್ಷ ಕೇಳಿಬಿಡ್ತೀನಿ. ಸೇಮ್ ಅಪ್ಲೈಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ನೀವೇ 1 ಕೋಟಿ ಕೊಡಿ. ಅಶೋಕ್ ಗೌಡ್ರ 1 ಕೋಟಿ ಕೊಡ್ಸಿದ್ರೆ ಈ ದೇಶದ ಜನ ಆದ್ರೂ ಬೇಡ ಅಂತ ಹೇಳ್ತಾರೆ. ನಿರ್ಧಾರ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ. ತೇಜಸ್ವಿ ಸೂರ್ಯ ತಗೋಬೇಕು ನಿರ್ಧಾರ. ದಟ್ ಈಸ್ ವಾಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್. ಈಗ 15 ಲಕ್ಷ ರೂಪಾಯಿ ವಾಯನಾಡಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ, ಆನೆ ಕಾಲ್ ತುಳಿತದಿಂದ ಸತ್ತೋಗ್ತಾನೆ. ಕರ್ನಾಟಕದಾನೆ ತುಳಿತು ಅಂತ, ರಮಾಕಾಂತ್ ತುಂಬಾ ಒಳ್ಳೆ ಪ್ರಶ್ನೆ. ಹಾಸನದಲ್ಲಿ 4 ಜನ ಸತ್ರು ಆನೆಕಾಲ್ ತುಳಿತದಿಂದ. ನಮ್ಮ ಬನ್ನಾರ್ಘಟ್ಟ 6 ಜನ ಸತ್ತಿದ್ದಾರೆ. ಅಂದ್ರೆ ನಮ್ಮ ತಮಿಳ್ನಾಡಲ್ಲಿ, ಅಂದ್ರೆ ನನ್ನ ಹಳ್ಳಿ ಪಕ್ಕನೂ ಸೇರ್ಸ್ಕೊಂಡು, ಪಾಪ ಆತನು ನಮ್ಮ ಕನ್ನಡಿಗನೇ, ಆಯ್ತಾ, ಇದ್ದಿದ್ದು ವಾಸ ತಮಿಳ್ನಾಡು, ಆಯ್ತಾ, ಉಚ್ಚನಹಳ್ಳಿ ಅಂತ ಗ್ರಾಮ, ಅಲ್ಲಿ ಸತ್ತೋಗ್ತಾನೆ. ನಾವು ಹೇಳಿದ್ವಿ ಕಾಂಪನ್ಸೇಷನ್ ಕೊಡಿ ಅಂತ, ಏನು ಕೊಟ್ಟಿಲ್ಲ. ಈಗ ಇದಕ್ಕೆ ಯಾರು ಜವಾಬ್ದಾರಿ ಕೊಡ್ತಾರೆ? ಈಗ ಆಯ್ತು, ನೀವೇನೋ ಹೇಳ್ತೀರಿ ಕೇಂದ್ರ ಸರ್ಕಾರ ಯಾಕೆ ಕೊಡ್ಲಿಲ್ಲ, 10 ಲಕ್ಷ ಕೊಟ್ಟರೋದು ಕಡಿಮೆ. ಒಬ್ಬ ಆಕ್ಚುಲಿ ಏನಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಕನ್ವೆ ಮಾಡಕ್ಕೆ ಟ್ರೈ ಮಾಡಿದ್ದು, ನಾನು ಪಕ್ಕದಲ್ಲೇ ಇದ್ದೆ. ಏನು ಕನ್ವೆ ಮಾಡಕ್ಕೆ ಟ್ರೈ ಮಾಡಿದ್ದು? ಎಜುಕೇಷನ್ ಇದೆ, ಹೆಲ್ತ್ ಕೇರ್ ಇದೆ, ಮಕ್ಕಳಿಗೆ ಜೀವನದ ನಡ್ಕೊಂಡು ಹೋಗುತ್ತೆ. ಎಜುಕೇಷನ್ ಮತ್ತು ಹೆಲ್ತ್ ಕೇರ್ ಇವತ್ತು ಕಾಸ್ಟ್ಲಿ ಆಗಿದೆ. ಅದರಿಂದಾಗಿ ಏನಾಗಿದೆ, ಒಂದು ಸರಿಯಾಗಿರ್ತಕ್ಕಂತಹ ತೀರ್ಮಾನ ತೆಗೆದುಕೊಳ್ಳಿ ಅಂತ ಕೇಳಿದ್ದು. 10 ಲಕ್ಷ ರೂಪಾಯಿ ವಿಚಾರ ಅಲ್ಲ ಅದು. 10 ಲಕ್ಷ ರೂಪಾಯಿ 10 ಲಕ್ಷದ 1 ರೂಪಾಯಿ ಏನಿದೆ, ದಟ್ ವಾಸ್ ಜಸ್ಟ್ ಎ ಜಸ್ಚರ್. ರಾಜ್ಯ ಸರ್ಕಾರ ಏನ್ ಮುಂದೆ ಬರಬೇಕು? ಇವತ್ತು ಇನ್ನೂ ಒಂದು ದೊಡ್ಡ ವಿಚಾರ ಇವತ್ತು ರಾಜ್ಯ ಸರ್ಕಾರ ಏನಕ್ಕೆ ಮುಂದೆ ಬರಬೇಕು ಅಂದ್ರೆ, ನೀವು ಕನ್ವಿನ್ಸ್ ಮಾಡಿದ್ರೆ ಆ ಮಕ್ಕಳ ನಮ್ಮ ಸರ್ಕಾರದಿಂದ ನಾವು ವಹಿಸ್ಕೊಳ್ತೀವಿ ಅಂತ ಬರಬೇಕಾಗಿತ್ತು. ಅಷ್ಟು ಇಂಪಾರ್ಟೆಂಟ್ ಒಂದು. ಎರಡನೇದು ವಿಚಾರ, ಇವತ್ತು ಪಾಪ ಅಲ್ಲಿ ಚಾಮರಾಜನಗರದಲ್ಲಿ ತೀರ್ಕೊಂಡ್ರಲ್ಲ ಆಕ್ಸಿಜನ್ ಇಂದ, ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಬಂದ್ರಲ್ಲ ದೊಡ್ಡದಾಗಿ ಶೋ ತೋರಿಸ್ಕೊಂಡು. ಅವತ್ತು ಗವರ್ನಮೆಂಟ್ ಸರ್ಕಾರಿ ನೌಕರಿ ಕೊಡ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅಂತ ಹೇಳಿದ್ರಲ್ಲ, ಇವತ್ತು ಅವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವ್ರಿಗೋಗಿ ಉತ್ತರ ಕೊಡಿ.